ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾರು ಬೇಕಾದರೂ ಸಾಫ್ಟಾಗಿ ಪರ್ಫೆಕ್ಟಾಗಿ ಬೇಳೆ ಹೋಳಿಗೆನ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಬೇಳೆ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡೋದು ತುಂಬಾ ಸಿಂಪಲ್ಲು. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಇಲ್ಲಿ ಬೇಳೆ ಹೋಳಿಗೆ ಮಾಡೋಕ್ಕೆ ಒಂದು ಲೋಟದಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆ ಬದಲು ನಾವು ತೊಗರಿಬೇಳೆನೂ ಯೂಸ್ ಮಾಡ್ಬೋದು, ಬಟ್ ನಾನು ಇಲ್ಲಿ ಯೂಸ್ ಮಾಡ್ತಿರೋದು ಕಡಲೆಬೇಳೆ. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಬೇಯೋಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ನೋಡ್ತಾ ಇರ್ಬೋದು, ಸ್ಟವ್ ಆನ್ ಮಾಡಿಬಿಟ್ಟು ಬೇಳೆನ ಬೇಯೋಕ್ಕೆ ಇಟ್ಟಿದ್ದೀನಿ. 4ರಿಂದ 5 ವಿಸಿಲ್ಸ್ ಕೂಗಿಸ್ಕೋಬೇಕು ಇದನ್ನ. ಅದು ಬೇಳೆ ರೆಡಿ ಆಗೋಷ್ಟರಲ್ಲೇ ನಾನು ಹೋಳಿಗೆ ಮಾಡೋಕ್ಕೆ ಕಣ್ಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಗೋಧಿ ಹಿಟ್ಟನ್ನ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಮತ್ತು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನು ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ನೀಟಾಗಿ ಹದವಾಗಿ ಕಣ್ಕನ ರೆಡಿ ಮಾಡ್ಕೊಂಡಿದ್ದೀನಿ. ಹೋಳಿಗೆ ಮಾಡೋಕ್ಕೆ ಯೂಶ್ವಲಿ ನಾವು ಕಣ್ಕನ ತುಂಬ ಸಾಫ್ಟಾಗಿ ಮಾಡಿಕೊಂಡ್ರೇ ಹೋಳಿಗೆ ನೀಟಾಗಿ ಚೆನ್ನಾಗಿ ಬರೋದು. ಇವಾಗ ನೋಡ್ತಾ ಇರ್ಬೋದು ಕಣ್ಕನೂ ರೆಡಿ ಆಗಿದೆ. ಅದನ್ನು 1ರಿಂದ 2 ಅವರು ನೆನೆಯೋಕ್ಕೆ ಇಡಬೇಕು. ಇವಾಗ ಬೇಳೆನೂ ಇಲ್ಲಿ ಬೆಂದಿದೆ, ನೋಡ್ತಾ ಇರ್ಬೋದು. ಕುಕ್ಕರ್ ಲಿಡ್ನ ಓಪನ್ ಮಾಡಿದೆ ನಾನು. ಬೇಳೆ ಚೆನ್ನಾಗಿ ಬೆಂದಿದೆ. ತುಂಬ ಮೆತ್ತಗಾಗಿ ಇರಬಾರ್ದು ಬೇಳೆ, ಒಂದು ಸ್ವಲ್ಪ ಹಿಂಗೆ ಅಮ್ಕಿದ್ರೆ ಅದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಸೊ ಅದರಿಂದ ನಾನು ನೀರನ್ನ ಅಥವಾ ಬೇಳೆದು ಕಟ್ ಅಂತ ಹೇಳ್ತಾರೆ, ಅದನ್ನ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆಯಿಂದ. ಬೇಳೆಯಲ್ಲಿರೋ ಎಲ್ಲ ನೀರನ್ನ ತೆಗೆದುಬಿಟ್ಟು ಇದಕ್ಕೆ ನಾನು 1 ಲೋಟ ಬೇಳೆಗೆ 1.5 ಲೋಟ ಆಗೋಷ್ಟು, ಅದೇ ಸೇಮ್ ಲೋಟದಿಂದ 1.5 ಲೋಟ ಆಗೋಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆಗೆ. ಅದನ್ನ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನ ನಾವು ಮೀಡಿಯಮ್ ಫ್ಲೇಮಲ್ಲಿ 1ರಿಂದ 2 ವಿಸಿಲ್ನ ಕೂಗಿಸ್ಕೋಬೇಕು. ಸೊ ನಾನು ತಿರ್ಗಾ ಬೆಲ್ಲ ಮತ್ತು 1ರಿಂದ 2 ಏಲಕ್ಕಿ, ಎಕ್ಸ್ಟ್ರಾ ಫ್ಲೇವರ್ಗಾಗಿ ಏಲಕ್ಕಿನ ಪೌಡರ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಬೋದು. ನಾನು ಏಲಕ್ಕಿ ಹಾಕಿಬಿಟ್ಟು 1ರಿಂದ 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ಬೇಳೆ ಹಾಕೋಕ್ಕೆ ಬೆಲ್ಲದ ಜೊತೆ ಚೆನ್ನಾಗಿ ಬೆಂದಿದೆ. ಇದು ನೋಡ್ತಾ ಇರ್ಬೋದು ಯಾವ ಥರ ಬೆಂದಿದೆ ಅಂತ. ಇದನ್ನ ನಾವು ಇವಾಗ ಹೂರ್ಣ ಮಾಡ್ಕೊಳ್ಬೇಕು. ಸೊ ಹೂರ್ಣ ಮಾಡ್ಕೊಳ್ಳೋಕ್ಕೆ ನಾನು ಬೇಯಿಸಿರೋ ಬೇಳೆ ಮತ್ತು ಬೆಲ್ಲದ್ದು ಬೇಯಿಸಿರೋದನ್ನ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಹೂರ್ಣನ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಹೂರ್ಣ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ಬಂದಿದೆ. ಹೋಳಿಗೆಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಅದೇ ಥರನೇ ಹೂರ್ಣ ಬಂದಿರೋದು. ತುಂಬ ಅಳ್ಸಾಗಿ ಇರಬಾರ್ದು, ಇದು ತುಂಬ ಗಟ್ಟಿಯಾಗಿ ಇರಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಹೋಳಿಗೆಗೆ ಯಾವ ಥರ ಬೇಕಾಗುತ್ತೆ ಆ ಥರ ಕನ್ಸಿಸ್ಟೆನ್ಸಿಲಿ ನಾವು ಹೂರ್ಣನ ರೆಡಿ ಮಾಡ್ಕೊಳ್ಬೇಕು. ಸೊ ನಾನು ನೆನೆಯಿಟ್ಟಿರೋ ಕಣಕದಿಂದ ಇವಾಗ ಹೋಳಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಿಮಗೆ ಸೈಜ್ ಆಫ್ ದ ಹೋಳಿಗೆ ಎಷ್ಟು ಬೇಕೋ ಅಷ್ಟು ಕಣ್ಕನ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಉಂಡೆ ಥರ ಹೂರ್ಣ ಮಾಡ್ಕೊಂಡ್ಬಿಟ್ಟು ಸ್ಟಫ್ ಮಾಡಬೇಕು. ಸೊ ನೋಡ್ತಾ ಇರ್ಬೋದು ಚೆನ್ನಾಗಿ ಬಾಲ್ ಥರ ಆಗಿದೆ. ಇವಾಗ ಹೋಳಿಗೆ ಮಾಡೋದು ಯಾವ ಥರ ಅಂತ. ಹೋಳಿಗೆ ಮಾಡೋಕ್ಕೆ ನಾನು ಅಕ್ಕಿ ರೊಟ್ಟಿ ಯೂಶ್ವಲಿ ಅದೆಲ್ಲ ಮಾಡ್ತೀವಲ್ಲ, ಆ ಪೇಪರ್ ಯೂಸ್ ಮಾಡಿದ್ರೂ ನಡೆಯುತ್ತೆ. ಹೋಳಿಗೆ ಪೇಪರ್ ಅಂತೂ ಬರುತ್ತೆ, ಅದರಲ್ಲೂ ಮಾಡ್ಬೋದು. ಸೊ ನಿಮಗೆ ಲತ್ತಣಿಗೆಯಿಂದ ಹೋಳಿಗೆ ಲಟ್ಸೋಕ್ಕೆ ಸ್ವಲ್ಪ ಕಷ್ಟ ಆದರೆ ಮೇಲ್ಗಡೆ ಇನ್ನೊಂದು ಪೇಪರ್ನೂ ಯೂಸ್ ಮಾಡಿಬಿಟ್ಟು ತಟ್ಕೊಂಡು ಹೋಗ್ಬೋದು ಹೋಳಿಗೆನ. ಬಟ್ ನಾನಿಲ್ಲಿ ಲಟ್ಸ್ಬಿಟ್ಟು ಹೋಳಿಗೆನ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು ಎರಡೂ ಹೋಳಿಗೆದು ಹೂರ್ಣ ಮತ್ತು ಹಿಟ್ಟು ಚೆನ್ನಾಗಿ ನೆಂದಿರೋ ಸಲುವಾಗಿ ಚೆನ್ನಾಗಿ ಮೃದು ಆಗಿದೆ. ಅದ್ರ ಸಲುವಾಗಿ ಹೋಳಿಗೆ ನೀಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಹೋಳಿಗೆ ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ಹೋಳಿಗೆ ರೆಡಿಯಾಗಿದೆ. ಅದನ್ನು ನಾವು ತವಕ್ಕೆ ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಣ. ಸೊ ಈ ಪೇಪರಲ್ಲಿ ಮಾಡಿದ್ರೆ ತುಂಬಾ ಈಸಿ ಹೋಳಿಗೆ ಮಾಡೋದು. ಸೊ ನಾನು ತವಕ್ಕೆ ಎಣ್ಣೆನ ಹಚ್ಚಿದ್ದೀನಿ, ಸೊ ದ್ಯಾಟ್ ಹೋಳಿಗೆ ತವಾಗೆ ಅಂಟ್ಕೊಳ್ಳೋದಿಲ್ಲ. ಸೊ ಇದನ್ನು ತವಾದ ಮೇಲೆ ಹಾಕ್ಕೊಳ್ಳೋಣ ಹೋಳಿಗೆನ. ಸೊ ನೋಡ್ಬೋದು ಎಷ್ಟು ಈಸಿಯಾಗಿ ಪೇಪರ್ಗೆ ಅಂಟ್ಕೊಳ್ಳೋದೇ ಹೋಳಿಗೆ ಬರುತ್ತೆ. ಸೊ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಒಂದು ಸ್ವಲ್ಪನೂ ಎಲ್ಲೂ ಹರಿದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೀವು ಮನೆಯಲ್ಲಿ ಈ ಥರನೇ ಹೋಳಿಗೆ ಮಾಡೋದನ್ನ ಟ್ರೈ ಮಾಡಿ. ಕನ್ಸಿಸ್ಟೆನ್ಸಿ ಚೆನ್ನಾಗಿದ್ದರೆ ಹಿಟ್ಟು ಮತ್ತು ಹೂರ್ಣದ್ದು ಯಾರು ಬೇಕಾದರೂ ಹೋಳಿಗೆನ ಮಾಡ್ಬೋದು. ಸೊ ಇವಾಗ ಹೋಳಿಗೆ ಒಂದು ಸೈಡ್ ಬೆಂದಿದೆ, ಅದನ್ನ ತಿರುವು ಹಾಕ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ಹೋಳಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಹೋಳಿಗೆ ಅಥವಾ ಒಬ್ಬಟ್ಟು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ.
ಯೂಶ್ವಲಿ ಉತ್ತರ ಕರ್ನಾಟಕದ ಸೈಡು ಹೋಳಿಗೆ ಅಥವಾ ಒಬ್ಬಟ್ಟು ಡಿಶ್ಶು ಅಮಾವಾಸ್ಯೆ ಬಂದರೆ ಸಾಕು, ಎಲ್ಲರ ಮನೆಯಲ್ಲೂ ಹೋಳಿಗೆ ಇದ್ದೇ ಇರುತ್ತೆ. ಸೊ ನಾನು ಇವತ್ತು ಹೋಳಿಗೆನ ಯಾವ ಥರ ಮಾಡೋದು ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಹೋಳಿಗೆ ಈಗ ಎರಡೂ ಸೈಡು ಚೆನ್ನಾಗಿ ಬೆಂದಿದೆ. ಇದನ್ನ ಸೈಡಲ್ಲಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನೋಡಿದ್ರಿ ಅಲ್ವಾ ಯಾವ ಥರ ಹೋಳಿಗೆ ಮಾಡೋದಂತ. ಕಣ್ಕ ಎಷ್ಟು ನೀಟಾಗಿ ನೆಂದಿರುತ್ತೆ, ಹೋಳಿಗೆ ಅಷ್ಟು ಸಾಫ್ಟಾಗಿ ಬರುತ್ತೆ. ಸೊ ನೀಟಾಗಿ ಕಣ್ಕದ ಜೊತೆ ಅದು ಹೂರ್ಣದ್ದು ಉಂಡೆ ಇಟ್ಕೊಂಡ್ಬಿಟ್ಟು, ಹೂರ್ಣ ಯಾವುದೇ ರೀತಿಯಲ್ಲಿ ಹೊರಗಡೆ ಬರದೇ ಇರೋ ಹಾಗೆ ಅದನ್ನು ನಾವು ಕ್ಲೋಸ್ ಮಾಡ್ಕೊಳ್ಬೇಕು. ನಿಮಗೆ ಕಣ್ಕ ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಅದನ್ನ ಬೇಕಿದ್ದರೆ ಎತ್ತಿಬಿಟ್ಟು ತೆಗೆದು ಹಾಕ್ಬೋದು. ಸೊ ಬಟರ್ ಪೇಪರಲ್ಲಿ ಹೋಳಿಗೆ ಮಾಡೋದು ತುಂಬಾ ಸುಲಭ. ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಿ ಅಂತ ನಾನು ಅಂದ್ಕೊಳ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಹೋಳಿಗೆ ಬರ್ತಾಯಿದೆ ಅಂತ. ಸೊ ಹೋಳಿಗೆದ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹೋಳಿಗೆನ ತವದ ಮೇಲೆ ಹಾಕಿದ ಮೇಲೆ ಚಪಾತಿ ಥರ ಪದೇ ಪದೇ ನಾವು ತಿರುವು ಹಾಕಬಾರ್ದು. ಒನ್ ಟೈಮ್ ಮಾತ್ರ ನಾವು ತಿರುವು ಹಾಕಿಬಿಟ್ಟು ಹೋಳಿಗೆನ ಬೇಯಿಸ್ಕೊಳ್ಬೇಕು. ತುಂಬ ಮೃದುವಾದಂಥ ಹೋಳಿಗೆ ಅಥವಾ ಒಬ್ಬಟ್ಟು ರೆಡಿಯಾಗಿದೆ. ಪದ್ರ ಆಗಿರೋಂಥ ಒಬ್ಬಟ್ಟು ಅಥವಾ ಹೋಳಿಗೆ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.